These things are very confusing. So today I want to teach these all things. So ಇವತ್ತು ನಾನು ನಿಮಗೆ ಕೆಲವೊಂದು ಸೆಂಟೆನ್ಸಸ್ಗಳನ್ನ ಕಲಿಸ್ತಾ ಇದ್ದೀನಿ. ಅವು ತುಂಬಾನೇ ಕನ್ಫ್ಯೂಸ್ ಮಾಡುತ್ತೆ. ಜನರು ಇಂಗ್ಲಿಷ್ ಯೂಸ್ ಮಾಡುವಾಗ ಕೆಲವೊಂದು ಸೆಂಟೆನ್ಸಸ್ಗಳಿವೆ, ಕೆಲವೊಂದು ವೊಕ್ಯಾಬ್ಯುಲರೀಸ್ ಇವೆ, ಅವು ತುಂಬಾನೇ ಕನ್ಫ್ಯೂಸ್ ಮಾಡುತ್ತೆ. ಸೊ ದೇ ಲೀಡ್ us to confusion. So today we are going to put a full stop to that confusion. So without any further ado, let's get started, guys. So before I get started, let me ask you one question. Do you know the difference between lie and lay? You ಏನಕ್ಕೆ ತುಂಬಾ ಕನ್ಫ್ಯೂಸ್ ಮಾಡುತ್ತೆ ಜನರಿಗೆ ಅಂತಂದ್ರೆ, ಎಕ್ಸಾಂಪಲ್ ನೋಡಿ, ಒಂದು ಕ್ವಶನ್ ಕೇಳುತ್ತೇನೆ. ಲೈ ಆಮೇಲೆ ಲೇ ನಲ್ಲಿ ಡಿಫರೆನ್ಸ್ ಏನಿದೆ? LLIE ಲೈ, LAY lie. Do you know the difference between these two words, guys? If you know the difference, you just write down your sentences and drop your comments in the comment box. If something goes wrong, I will correct it and I will let you know about that thing. So don't worry about that thing. Pay over hit to this thing right now. ನೋಡಿ, ಲೈ ಆಮೇಲೆ ಲೇ ಯಲ್ಲಿ ಡಿಫರೆನ್ಸ್ ಏನಿದೆ ನಿಮಗೆ ಗೊತ್ತಿದೆಯಾ? ಸೊ ಡೋಂಟ್ ವರಿ, ನಾವು ಇವತ್ತು ಇದೇ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಮೊದಲೇ ಅಂದಿದ್ದೆ, ಸ್ಟಾರ್ಟಿಂಗ್ ನಲ್ಲಿ ಅಂದಿದ್ದೆ, ತುಂಬಾ ವರ್ಡ್ಸ್ ಇವೆ, ಸೆಂಟೆನ್ಸಸ್ ಇವೆ, ಅದು ತುಂಬಾ ಕನ್ಫ್ಯೂಸ್ ಮಾಡುತ್ತೆ. ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಸೊ ಲೆಟ್ ಅಸ್ ಪುಟ್ ಅ ಫುಲ್ ಸ್ಟಾಪ್ ಟು ದಟ್ ಕನ್ಫ್ಯೂಷನ್, ಗೈಸ್. ಟುಡೇ within 5 minutes you guys are going to get to know about all these things. Pay over it to this thing. Be all ears to me, guys. So let us understand these things with some examples. It will be better, isn't it? So ನಮ್ಮ ಫಸ್ಟ್ ಸೆಂಟೆನ್ಸ್ ಏನಿದೆ? I am laying books on the table. I am laying books on the table. ಇಲ್ಲಿ ನೋಡಿ, ಲೈ ಅಂದ್ರೂ ಒಂದೇ ಅರ್ಥ. ಯಾವುದೇ ಒಂದು ವಸ್ತುವನ್ನ ನಾವು, ಇವು ಎರಡರ ಅರ್ಥ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಯಾವುದೇ ಲೇ ಅಂದ್ರೆ ಏನು? ಯಾವುದೇ ಒಂದು ವಸ್ತು ನಾವು ಒಂದು ಸರ್ಫೇಸ್ ಮೇಲೆ ಇಡ್ತಾ ಇದ್ದೀವಿ. ಲೈ ಅಂದ್ರೆ ಏನು? ನಾವೇ ಬೆಡ್ ಮೇಲಾಗ್ಲಿ ಅಥವಾ ಸೋಫಾ ಮೇಲಾಗ್ಲಿ ಅಥವಾ ಗ್ರೌಂಡ್ ಮೇಲಾಗ್ಲಿ ನಾವೇ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಅಲ್ಲಿ ಮಲಗ್ತಾ ಇದ್ದೀವಿ. ಸೊ ಐ ವಿಲ್ ಲೆಟ್ ಯು ನೋ ಅಬೌಟ್ ದಿಸ್ ಥಿಂಗ್. ಎಕ್ಸಾಂಪಲ್ ಇಂದ ಕಲಿಯೋಣ. ಸೊ ಎರಡರ ಅರ್ಥ ಒಂದೇ ಆಗುತ್ತೆ. ಎರಡರ ಅರ್ಥ ಏನಾಗುತ್ತೆ? ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಇರೋದು, ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಇರೋದು, ಎರಡರ ಅರ್ಥ ಸೇಮ್ ಆಗುತ್ತೆ. ಸಾರಿ, ಅರ್ಥ ಮಾಡ್ಕೊಳ್ಳೋಣ ಎಕ್ಸಾಂಪಲ್ ಜೊತೆ. ಐ ಆಮ್ ಲೇಯಿಂಗ್ ಬುಕ್ಸ್ ಆನ್ ದ ಟೇಬಲ್. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಬುಕ್ಸ್ ಗಳನ್ನ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಯಾವುದೇ ಒಂದು ವಸ್ತು ಫ್ಲಾಟ್ ಆರ್ ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಇಕ್ಕೋದನ್ನ ಲೇ ಅನ್ನುತ್ತಾರೆ. ಐ ಆಮ್ ಲೇಯಿಂಗ್ ದ ಬುಕ್ಸ್ ಆನ್ ದ ಟೇಬಲ್. ನಾನು ಬುಕ್ಸ್ ಗಳನ್ನ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ, ಹಾರಿಜೆಂಟಲ್ ಅಥವಾ ಫ್ಲಾಟ್ ಪೊಸಿಷನ್ ನಲ್ಲಿ. ಅದನ್ನ ಲೇ ಅನ್ನುತ್ತಾರೆ. ಲೇ ಆದ ನಂತರ ಆಬ್ಜೆಕ್ಟ್ ಬರುತ್ತೆ. ಲೇ ಈಸ್ ಫಾಲೋಡ್ ಬೈ ಅನ್ ಆಬ್ಜೆಕ್ಟ್, ಗೈಸ್. ಲೇ ಅಂದ್ರೆ ಲೇ ಆದ ನಂತರ ಒಂದು ಆಬ್ಜೆಕ್ಟ್ ಬರಬೇಕು. ಇಲ್ಲಿ ಏನ್ ಬರ್ತಾ ಇದೆ? ಆಬ್ಜೆಕ್ಟ್ ಬುಕ್ಸ್. ಐ ಆಮ್ ಲೇಯಿಂಗ್ ದ ಬುಕ್ಸ್ ಆನ್ ದಿ ಟೇಬಲ್. ಆಮೇಲೆ ಲೈ ಅಂದ್ರೆ ಏನು? ಇಲ್ಲಿ ನಾವು ವಸ್ತುಗಳನ್ನ ಇಡ್ತಾ ಇದ್ದೇವೆ ಹಾರಿಜೆಂಟಲ್ ಅಥವಾ ಫ್ಲಾಟ್ ಪೊಸಿಷನ್ ನಲ್ಲಿ, ಯಾವುದೇ ಒಂದು ಸರ್ಫೇಸ್ ಮೇಲೆ. ವೇರ್ ಆಸ್ ಐ ಆಮ್ ಲೈಯಿಂಗ್ ಆನ್ ದ ಬೆಡ್. ಐ ಆಮ್ ಲೈಯಿಂಗ್ ಆನ್ ದ ಬೆಡ್ ಅಂದ್ರೆ ಏನು? ನಾನು ಬೆಡ್ಡಿನ ಮೇಲೆ ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಮಲಗ್ತಾ ಇದ್ದೇನೆ. ಇವಾಗ ನಾನು ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಬೆಡ್ ಮೇಲೆ ಮಲಗ್ತಾ ಇದ್ದೇನೆ. ಐ ಆಮ್ ಲೈಯಿಂಗ್ ಆನ್ ದಿ ಬೆಡ್. ಐ ಆಮ್ ಲೈಯಿಂಗ್ ಆನ್ ದಿ ಗ್ರೌಂಡ್. ನಾನು ಗ್ರೌಂಡ್ ಮೇಲೆ ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಲೈ ಬಂದಲ್ಲಿ, ಇದು ಲೈ ಬಂದಲ್ಲಿ ಇದಕ್ಕಿಂತ ಮೊದಲು ಒಂದು ಸಬ್ಜೆಕ್ಟ್ ಬರುತ್ತೆ. ಮನುಷ್ಯನೇ ಇರುತ್ತೆ ನೋಡಿ, ಮನುಷ್ಯನೇ ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಮನುಷ್ಯನ ಮೇಲೆ ಕೆಲಸ ಆಗ್ತಾ ಇದೆ. ಎಕ್ಸಾಂಪಲ್, ನಾನ್ ಮಲಗ್ತಾ ಇದ್ದೀನಿ. ಆದ್ರೆ ಇಲ್ಲಿ ಲೇ ಏನಿದೆ? ನಾನು ಕೆಲವೊಂದು ಚೀಸ್ ಗಳನ್ನ ಇಡ್ತಾ ಇದ್ದೀನಿ. ಲೇ ಆದ ನಂತರ ಆಬ್ಜೆಕ್ಟ್ ಬಂದಿದೆ. ಬಟ್ ಲೈಕಿನ ಮೊದಲು ಸಬ್ಜೆಕ್ಟ್ ಬಂದಿದೆ ನೋಡಿ. ಸೊ ಇಲ್ಲೇನಿದೆ? ಐ ಆಮ್ ಲೇಯಿಂಗ್ ಬುಕ್ಸ್ ಆನ್ ದ ಟೇಬಲ್. ನಾನು ಬುಕ್ಸ್ ಗಳನ್ನ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಐ ಆಮ್ ಲೈಯಿಂಗ್ ಆನ್ ದ ಬೆಡ್. ಐ ಆಮ್ ಲೈಯಿಂಗ್ ಅಂದ್ರೆ ನಾನು ಬೆಡ್ಡಿನ ಮೇಲೆ ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದೇನೆ. ಫ್ಲಾಟ್ ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದೇನೆ. ಅಲ್ಲಿ ಬುಕ್ಕುಗಳನ್ನ ಇಡ್ತಾ ಇದ್ದೇನೆ. ಇಲ್ಲಿ ನಾನೇ ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದೇನೆ. ಐ ಆಮ್ ಲೈಯಿಂಗ್ ಆನ್ ದ ಗ್ರೌಂಡ್. ಗ್ರೌಂಡ್ ಮೇಲೆ ನಾನು ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದೇನೆ. ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ನಾವು ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಲಾಯ್ ಆದ ನಂತರ ಏನೇ ಒಂದು ವಸ್ತು, ಬಟ್ ಇಲ್ಲಿ ನಾವು ಮನುಷ್ಯರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಕನ್ಫ್ಯೂಸ್ ಏನಕ್ಕಾಗುತ್ತೆ ಅಂತಂದ್ರೆ, ಇದು ಲಾಯ್ದು V2 ಫಾರ್ಮ್ ಏನಾಗುತ್ತೆ, ಸೆಕೆಂಡ್ ಫಾರ್ಮ್, ಅದು ಆಗುತ್ತೆ ಲೇ.
V3 ಫಾರ್ಮ್ ಏನಾಗುತ್ತೆ ಅಂದ್ರೆ ಲೇನ್ ಆಗುತ್ತೆ. ಲೈ, ಲೇ, ಲೇನ್. ಬಟ್ ಇದು ಲೇ ಸೇಮ್ ಇದೆ ನೋಡಿ, ಅದ್ರ ಸಲುವಾಗಿ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬಟ್ ಅರ್ಥ ಎರಡರದ್ದು ಒಂದೇ ಇದೆ, ಆದ್ರೆ ಸಿಚುವೇಶನ್ ಪ್ರಕಾರ ಯೂಸೇಜ್ ಡಿಫ್ರೆಂಟ್ ಇದೆ, ಯೂಸ್ ಮಾಡೋದು ಡಿಫ್ರೆಂಟ್ ಆಗಿ ಇದೆ. ಇಲ್ಲಿ ಲೈ ಅಂತಂದ್ರೆ ಏನು, ಮನುಷ್ಯ ಹಾರಿಜೆಂಟಲ್ ವೇನಲ್ಲಿ, ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಮಲಗ್ತಾ ಇದ್ದಾನೆ, ಫ್ಲಾಟ್. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಮಲಗ್ತಾ ಇದ್ದಾನೆ. ಇಲ್ಲಿ ಲೈ. ಲೇ ಅಂದ್ರೆ ಏನು ಅಂತಂದ್ರೆ, ನಾವು ಕೆಲವೊಂದು ವಸ್ತುಗಳನ್ನ ಒಂದು ಸರ್ಫೇಸ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಇಡ್ತಾ ಇದ್ದೇವೆ, ಅದನ್ನ ಲೇ ಅನ್ನುತ್ತಾರೆ. ಇದರ V2 ಏನಾಗುತ್ತೆ ಅಂದ್ರೆ ಲೇಡ್, ಲೇಡ್. ಆಮೇಲೆ V3 ಲೇಡ್ ಆಗುತ್ತೆ, ಲೇಡ್. ಸೊ ಇದು ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ಏನಿದೆ, ಇಲ್ಲಿ ಲೈ, ಲೇ, ಲೇನ್ ಅಂದ್ರೆ ಏನು, ಮನುಷ್ಯ. ಎಕ್ಸಾಂಪಲ್, ಐ ಲೇ ಆನ್ ದಿ ಸೋಫಾ. ಐ ಲೇ ನೋಡಿ, ಐ ಲೇ ಆನ್ ದಿ ಸೋಫಾ. ಐ ಲೇ ಆನ್ ದಿ ಸೋಫಾ ಅಂದ್ರೆ ಏನು, ನಾನು ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಸೋಫಾ ಮೇಲೆ ಮಲಗಿದ್ದೇನೆ, ಆಲ್ರೆಡಿ ಮಲಗಿ ಬಿಟ್ಟಿದ್ದೀನಿ ನೋಡಿ, ಅಲ್ಲೇ ಬೆಡ್ ಮೇಲೆ ಇದ್ದೀನಿ ಅಂತ ಅರ್ಥ. ಐ ಲೇ ಆನ್ ದ ಬೆಡ್, ನಾನು ಬೆಡ್ಡಿನ ಮೇಲೆ ಹಾರಿಜೆಂಟಲ್ ಪೊಸಿಷನ್ ನಲ್ಲಿ ಆಲ್ರೆಡಿ ಮಲಗಿ ಬಿಟ್ಟಿದ್ದೀನಿ, ಅಂದ್ರೆ ನಿದ್ದೆ ಮಾಡ್ತಾ ಇಲ್ಲ, ಜಸ್ಟ್ ಬಿದ್ದಿದ್ದೀನಿ, ಬೆಡ್ಡಿನಲ್ಲಿ ಇದ್ದೀನಿ, ಬೆಡ್ಡಿನ ಮೇಲೆ ಇದ್ದೀನಿ. ಎಕ್ಸಾಂಪಲ್ ನೋಡಿ, ನೀನು ಇನ್ನ ಬೆಡ್ಡಿನಲ್ಲೇ ಇದ್ದೀಯಾ, ಮಾರ್ನಿಂಗ್ 9 o'clock ಆಗ್ತಾ ಇದೆ. ಸೊ ಯು ಆರ್ ಸ್ಟಿಲ್ ಯು ಆರ್ ಲೈಯಿಂಗ್ ಇನ್ ದ ಬೆಡ್, ಸ್ಟಿಲ್ ಯು ಆರ್ ಲೈಯಿಂಗ್ ಇನ್ ದ ಬೆಡ್. ಆನ್ ದ ಬೆಡ್ ಅಂತ ಅನ್ನೋದು ಅವಶ್ಯಕತೆ ಇಲ್ಲ, ಆಲ್ರೆಡಿ ಫ್ಲಾಟ್ ಆಗಿ ಮಲಗಿದ್ರೆ ಬೆಡ್ ತುಂಬಾ ದೊಡ್ಡದಾಗಿರುತ್ತೆ, ಅದ್ರ ಸಲುವಾಗಿ ಇನ್ ಅಂತ ಯೂಸ್ ಮಾಡುತ್ತಾರೆ. ಇನ್ ಆಲ್ರೆಡಿ ಮಲಗಿದ್ದಿದ್ರೆ, ಮಲಗ್ಲಕ್ ಹೋಗೋದಕ್ಕಿದ್ರೆ, ನಾವು ಇನ್ನ ಮಲಗ್ಬೇಕಂತಂದ್ರೆ ಐ ಆಮ್ ಗೋಯಿಂಗ್ ಟು ಲೈ ಆನ್ ದ ಬೆಡ್. ಸೊ ಐ ವಿಲ್ ಲೆಟ್ ಯು ನೋ ಅಬೌಟ್ ದಿಸ್ ಥಿಂಗ್ ಟುವರ್ಡ್ಸ್ ದಿ ಎಂಡ್ ಆಫ್ ದಿಸ್ ವಿಡಿಯೋ. ಬಿಫೋರ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್. ನೋಡಿ, ಲೈ ಅಂದ್ರೆ ಏನು, ಇಲ್ಲಿ V2 ನ ಏನ್ ಯೂಸ್ ಮಾಡ್ತಾ ಇದ್ದೀನಿ, ಲೇ. ಯೆಸ್ಟರ್ಡೇ ಐ ಲೇ ಆನ್ ದ ಬೆಡ್, ನಿನ್ನೆ ನಾನು ಬೆಡ್ಡಿನ ಮೇಲೆ ಮಲಗಿದ್ದಿದ್ದೆ, ಹಾರಿಜೆಂಟಲ್ ಪೊಸಿಷನ್ ನಲ್ಲಿ, ಲೇ. ಆಮೇಲೆ ಇದು ಲೇ ಅಂದ್ರೆ ಏನು, ಐ ಆಮ್ ಲೇಯಿಂಗ್ ದ ಬುಕ್ಸ್ ಆನ್ ದ ಟೇಬಲ್, ನಾನು ಬುಕ್ ಗಳನ್ನ ಟೇಬಲ್ ಮೇಲೆ ಇಡ್ತಾ ಇದ್ದೇನೆ. ಐ ಆಲ್ರೆಡಿ ಲೇಡ್ ದ ಬುಕ್ಸ್ ಆನ್ ದಿ ಟೇಬಲ್, ನಾನು ಬುಕ್ಸ್ ಗಳನ್ನ ಟೇಬಲ್ ಮೇಲೆ ಇಕ್ಬಿಟ್ಟಿದ್ದೀನಿ. ಸೊ ಕನ್ಫ್ಯೂಸ್ ಏನಕ್ಕೆ ಆಗ್ತೆ ಅಂತಂದ್ರೆ, ಎರಡರ ಅರ್ಥ ಏನಾಗುತ್ತೆ ಅಂದ್ರೆ, ಯಾವುದೇ ಸರ್ಫೇಸ್ ಮೇಲೆ ಫ್ಲಾಟ್ ಆಗಿ ಫ್ಲಾಟ್ ಪೊಸಿಷನ್ ಅಲ್ಲಿ ಇಡೋದು ಅಥವಾ ನಾವೇ ಇರೋದು. ಅರ್ಥ ಆಯ್ತಲ್ಲ. ಲೈ ಅಂದ್ರೆ ಮನುಷ್ಯ ಹಾರಿಜೆಂಟಲ್ ಪೊಸಿಷನ್ ಅಲ್ಲಿ ಮಲಗ್ತಾ ಇದ್ದಾನೆ. ಲೇ ಅಂದ್ರೆ ಯಾವುದೇ ಒಂದು ವಸ್ತುಗಳನ್ನ ಅವನು ಸರ್ಫೇಸ್ ಮೇಲೆ ಫ್ಲಾಟ್ ಆಗಿ ಇಡ್ತಾ ಇದ್ದಾನೆ, ಅದ್ರ ಪೊಸಿಷನ್ ಫ್ಲಾಟ್ ಇದೆ, ವಸ್ತುಗಳನ್ನ ಇಡ್ತಾ ಇದ್ದಾನೆ ಸರ್ಫೇಸ್ ಮೇಲೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಐ ಆಮ್ ಲೇಯಿಂಗ್ ಬುಕ್ಸ್ ಆನ್ ದ ಟೇಬಲ್, ಟೇಬಲ್ ಮೇಲೆ ಬುಕ್ಸ್ ಇಡ್ತಾ ಇದ್ದೀನಿ. ಐ ಆಮ್ ಲೈಯಿಂಗ್ ಆನ್ ದ ಬೆಡ್, ನಾನು ಬೆಡ್ಡಿನ ಮೇಲೆ ಮಲಗ್ತಾ ಇದ್ದೀನಿ ಹಾರಿಜೆಂಟಲ್ ಪೊಸಿಷನ್ ನಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಗೆಟ್ ಟು ನೆಕ್ಸ್ಟ್ ಸೆಂಟೆನ್ಸ್. He called out the doctor. What does the mean of call out, guys? Do you know the difference? Do you know the meaning of call out? Call out ಅಂದ್ರೆ ಏನು ಅಂತಂದ್ರೆ ಅರ್ಥ, ಎಮರ್ಜೆನ್ಸಿ ನಲ್ಲಿ ಯಾರಿಗಾದ್ರೂ ಹೆಲ್ಪಿಗೆ ಕರೆಯೋದನ್ನ ಕಾಲ್ ಔಟ್ ಅನ್ನುತ್ತಾರೆ. ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ನಾವು ಯಾರಿಗಾದ್ರೂ ಹೆಲ್ಪಿಗೆ ಕರೆದ್ರೆ ಅದನ್ನ ಕಾಲ್ ಔಟ್ ಅನ್ನುತ್ತಾರೆ, ಕಾಲ್ ಔಟ್. ಎಕ್ಸಾಂಪಲ್ ನೋಡಿ, he called out the doctor. ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಅವನೇನ್ ಮಾಡ್ದ, ಡಾಕ್ಟರಿಗೆ ಕರೆದ ಹೆಲ್ಪಿನ ಸಲುವಾಗಿ. ಓಕೆ, ಅವರ್ ನೆಕ್ಸ್ಟ್ ಸೆಂಟೆನ್ಸ್, ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್. ವಾಟ್ ಡಸ್ ದ ಮೀನ್ ಆಫ್ ಕಾಲ್ ಆಫ್ ಅಂದ್ರೆ ಕ್ಯಾನ್ಸಲ್ ಆಗೋದು. ದ ಕ್ರಿಕೆಟ್ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ಬ್ಯಾಡ್ ವೆದರ್. ವೆದರ್ ಸರಿಯಾಗಿದ್ದಿಲ್ಲ, ಅದ್ರ ಸಲುವಾಗಿ ಕ್ರಿಕೆಟ್ ಮ್ಯಾಚ್ ಕ್ಯಾನ್ಸಲ್ ಮಾಡಲ್ಪಟ್ಟಿತ್ತು. ಕಾಲ್ ಆಫ್ ಅಂದ್ರೆ ಏನು, ಕ್ಯಾನ್ಸಲ್ ಮಾಡೋದು. Let us understand next sentence. Once in a blue moon. Once in a blue moon. What does it mean? Means rarely. Rarely. Once in a blue moon ಅಂದ್ರೆ ಏನು, ರೇರ್ಲಿ ಅಂದ್ರೆ ಡೈಲಿ ಆಗೋದ್ ಕೆಲಸ ಇಲ್ಲ, ಯಾವಾಗ ತುಂಬಾ what do you call like rare, guys, in Kannada? Rare ಅಂದ್ರೆ ಟೈಮ್ ತುಂಬಾ, ಯಾವಾಗ್ಲಾದ್ರೂ, ದಿನ ಆಗಲ್ಲ, ಯಾವಾಗ್ಲಾದ್ರೂ ಒಂದ್ಸಲ ಆಗುತ್ತೆ.
ಯಾವಾಗ್ಲಾದ್ರೂ ಒಂದ್ಸಲ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಒನ್ಸ್ ಇನ್ ಅ ಬ್ಲೂ ಮೂನ್. ಮೀನ್ಸ್ ಶಿ ಕಮ್ಸ್ ಟು ಕಾಲೇಜ್ ಒನ್ಸ್ ಇನ್ ಅ ಬ್ಲೂ ಮೂನ್. ಯಾವಾಗ್ಲಾದ್ರೂ ಒಂದ್ಸಲ ಅವಳು ಕಾಲೇಜ್ಗೆ ಬರುತ್ತಾಳೆ. 6 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ ಕಾಲೇಜ್ಗೆ ಬರುತ್ತಾಳೆ, ರೆಗ್ಯುಲರ್ ಆಗಿ ಬರಲ್ಲ. ಹಾಗಾದ್ರೆ ಏನನ್ನಬೇಕು? ಶಿ ಕಮ್ಸ್ ಟು ಕಾಲೇಜ್ ಒನ್ಸ್ ಇನ್ ಅ ಬ್ಲೂ ಮೂನ್. ಯಾವಾಗ್ಲಾದ್ರೂ ಒಂದ್ಸಲ ಮಾತ್ರ ಟ್ಯೂಷನ್ಗೆ ಬರುತ್ತಾಳೆ. ತುಂಬಾ ಅಪರೂಪಕ್ಕೆ ಅವಳು ಟ್ಯೂಷನ್ಗೆ ಬರುತ್ತಾಳೆ, ದಿನಾಲೂ ಬರಲ್ಲ ಅಂತ ಅರ್ಥ. ಸೊ ಅವರ್ ನೆಕ್ಸ್ಟ್ ಸೆಂಟೆನ್ಸ್, ಔಟ್ ಆಫ್ ದ ಬ್ಲೂ. ವಾಟ್ ಡಸ್ ದ ಮೀನ್ ಆಫ್ ಔಟ್ ಆಫ್ ದ ಬ್ಲೂ? ಔಟ್ ಆಫ್ ದ ಬ್ಲೂ ಮೀನ್ಸ್ ಏನಾದ್ರೂ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆದ್ರೆ, ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆದ್ರೆ ಔಟ್ ಆಫ್ ದ ಬ್ಲೂ ಅನ್ನುತ್ತಾರೆ. ದಟ್ ಹ್ಯಾಪನ್ಡ್ ಔಟ್ ಆಫ್ ದ ಬ್ಲೂ. ಅದೇನಾಯ್ತು? ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡ್ತು, ಔಟ್ ಆಫ್ ದ ಬ್ಲೂ. ಅವರ್ ನೆಕ್ಸ್ಟ್ ಸೆಂಟೆನ್ಸ್, ದೇ ಆರ್ yellow bellied. Have you ever heard this word guys? Yellow bellied. Yellow bellied ಅಂದ್ರೆ ಏನು? Yellow bellied. Do you know the meaning of yellow bellied guys? ಅಂದ್ರೆ ಒಂಥರ ಕವರ್ಡ್, ಇಲ್ಲ ಅಂದ್ರೆ ಕವರ್ಡ್ ಅಂತ ಅನ್ಬೋದು. ಅಂದ್ರೆ ಅಂಜು ಬುರುಕ ಅಂತಾರಲ್ವಾ. ಎಕ್ಸಾಂಪಲ್ ಡರ್ಪೋಕ್, ತುಂಬಾ ಭಯ ಪಡೋರು. ತುಂಬಾ ಭಯ ಪಡೋರಿಗೆ ಯೆಲ್ಲೋ ಬೆಲಿಡ್ ಅನ್ನುತ್ತಾರೆ. ಅವ್ರು ಏನೇ ಒಂದು ಬ್ರೇವ್ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಭಯ ಪಡುತ್ತಾರೆ, ತುಂಬಾ ಭಯ ಪಡುತ್ತಾರೆ, ಅವರನ್ನ ಯೆಲ್ಲೋ ಬೆಲಿಡ್ ಅನ್ನುತ್ತಾರೆ, ಡರ್ಪೋಕ್ ಅನ್ನುತ್ತಾರೆ, ಅಂಜ ಬುರುಕಾನು ಅನ್ನುತ್ತಾರೆ, ತುಂಬಾ ಹೆದರ್ಕೊಳ್ತಾರೆ, ಹೆದರ್ ಪುಕ್ಕಳನು ಅನ್ನುತ್ತಾರಲ್ವಾ ಕನ್ನಡದಲ್ಲಿ. ಐ ಹೋಪ್ ಇಫ್ ಐ ಆಮ್ ನಾಟ್ ರಾಂಗ್. If something goes wrong in Kannada, please write down the real meaning of that in the comment box, because my Kannada is not that good. Somewhat, my Kannada is poor, guys. I hope you can understand. Anyhow, I know Kannada, but ಹೆದರ್ ಪುಕುಳ, ಅಂಜೋನು, ತುಂಬಾ ಅಂಜೋನು. ಏನಾದ್ರೂ ಬ್ರೇವ್ ಕೆಲಸ ಮಾಡ್ಬೇಕಂದ್ರೆ ಏನು, ಅವನು ತುಂಬಾ ಭಯ ಪಡುತ್ತಾನೆ ಅಂತ ಜನರಿಗೆ ಏನನ್ನುತ್ತಾರೆ? ಯೆಲ್ಲೋ ಬೆಲೀಡ್. ಸೊ ಆರ್ ಯು ಅ ಯೆಲ್ಲೋ ಬೆಲೀಡ್? ನೀವು ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಭಯ ಪಡ್ತೀರಾ? ಐ ಹೋಪ್ ಯು ಆರ್ ನಾಟ್ ಯೆಲ್ಲೋ ಬೆಲೀಡ್ ಗೈಸ್, ರೈಟ್? ಸೊ ದೇ ಆರ್ ಯೆಲ್ಲೋ ಬೆಲೀಡ್ ಅಂದ್ರೆ ತುಂಬಾ ಭಯ ಪಡ್ತಾರೆ, ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಭಯ ಪಡೋ ಜನ. ಐ ಆಮ್ ಫೀಲಿಂಗ್ ಬ್ಲೂ. I am feeling blue. What does it mean? Means I am not feeling well. I am not feeling well. I hope you understood all the things like this. If you want to learn English further, please do subscribe to my channel, guys. Thank you so much.